ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮಗೆ ಕನಸು ಯಾತಕ್ಕಾಗಿ ಬೀಳ್ತಾ ಇದೆ, ಅದ್ರ ಉದ್ದೇಶ ಏನು ತಿಳ್ಕೊಳ್ಳೋಣ ಡಿವೈನ್ ಕಡೆಯಿಂದ. ತಾವೆಲ್ಲರೂ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ, ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಶುರು ಮಾಡೋಣ. ಇವತ್ತು 3 ಫೈಲ್ ಇಟ್ಟಿದ್ದೀನಿ. ಫಸ್ಟ್ ಫೈಲ್ ಈ ಶಂಕು, ಸೆಕೆಂಡ್ ಫೈಲ್ ಈ ಶಂಕು, ಥರ್ಡ್ ಫೈಲ್ ಈ ಶಂಕು. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ನೋಡೋಣ. The Hermit, Four of Cups, the Tower, Seven of Wands, King of Wands, Three of Cups. ಯಾರು ಈ ಫಸ್ಟ್ ಫೈಲ್ ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಒಂದು ಬಿಗ್ ಚೇಂಜಸ್ ಒಂದು ಆಗಲೇಬೇಕು. ನಿಮ್ಮ ಒಂದು ಹಣೆ ಬರಹದಲ್ಲಿ ಒಂದು ಚೇಂಜಸ್ ಆಗೇ ಆಗುತ್ತೆ. ಅದು ಖಂಡಿತ ತಂದೆ ತರ್ತಾರೆ ಡಿವೈನ್. ಅದಕ್ಕೋಸ್ಕರ ನಿಮ್ಮನ್ನ ಎಚ್ಚರ ಮಾಡೋದಕ್ಕೆ ನೀವು ಒಂದು ನಿರಾಸಕ್ತರಾಗಿರ್ಬಹುದು, ಯಾವುದ್ರಲ್ಲೂ ಆಸಕ್ತಿ ಇಲ್ದಂಗೆ ಇರಬಹುದು. ಮತ್ತೆ ಇಲ್ಲಿ ನೀವು ಹೋಗೋ ದಾರಿಲಿ ನೀವು ಏನಕ್ಕೆ ಕೈ ಹಾಕಿದ್ರೋ ಅದರಲ್ಲೊಂದು ಅಡ್ಡದಾರಿ ಇರಬಹುದು. ಅದರಿಂದ ನೀವು ಪಾರಾಗೋದಿಕ್ಕೆ, ಅದರಿಂದ ನಿಮ್ಮನ್ನ ಪಾರ್ ಮಾಡೋದಿಕ್ಕೆ ನಿಮಗೆ ಒಂದು ತಂದೆ ಸ್ಥಾನದಲ್ಲಿ ಒಬ್ರು ಗುರುಗಳು ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್, ಒಂದು ಸೆಲೆಬ್ರೇಷನ್ ತರೋದಿಕ್ಕೆ, ಒಂದು ನ್ಯಾಯನ ಕೊಡೋದಿಕ್ಕೆ ಡಿವೈನ್ ನಿಮಗೆ ಕನಸು ಮೂಲಕ ನಿಮ್ಮನ್ನ ಎಚ್ಚರಿಸ್ತಾ ಇದೆ. ಹೆದರಬೇಡಿ. ಸ್ವಲ್ಪ ಒಂದು ಪ್ರಳಯ ಆದಾಗ ಒಂದು ಶೇಕ್ ಆಗುತ್ತೆ, ಆ ಥರ ಒಂದು ನಿಮ್ಮ ಜೀವನದಲ್ಲಿ ಒಂದು ಶೇಕ್ ಆಗಿ ನೀವು ಜಾಗೃತಗೊಳ್ತೀರಾ. ನಿಮ್ಮ ನಡೆಗೆ ಒಂದು ಗ್ರೋತ್ ಇದೆ, ಒಂದು ಸೆಲೆಬ್ರೇಷನ್ ಇದೆ. ಆದಷ್ಟು ಇವಾಗ ಯಾರಿಗಾದ್ರೂ ಮದುವೆಗಳು, ನಿಶ್ಚಿತಾರ್ಥಗಳಾಗ್ಬೋದು, ಒಂದು ಒಂದು ಚೇಂಜಸ್ ನಿಮ್ಮಲ್ಲಿ ತುಂಬ ಒಂದು ಬದಲಾವಣೆ. ಇಷ್ಟು ದಿನ ನೀವು ಕೇರ್ಲೆಸ್ ಆಗಿ, ನಿರ್ಲಕ್ಷ್ಯವಾಗಿ, ನಿರಾಸಕ್ತರಾಗಿ, ಯಾವುದ್ರಲ್ಲೂ ಉತ್ಸಾಹ ತೋರಿಸ್ದೆ ಒಂದು ನಿರ್ಜೀವ ವಸ್ತುವಾಗಿ ಬದುಕ್ತಾ ಇರ್ಬೋದು. ನಿಮ್ಮಲ್ಲಿ ಒಂದು ಬಿಗ್ ಚೇಂಜಸ್, ಒಂದು ಹೊಸದು, ನೀವು ಸ್ವಲ್ಪ ಅದರಲ್ಲಿ ಶೇಕ್ ಆಗ್ತೀರಾ. ಶೇಕ್ ಆಗಿ ಆಮೇಲೆ ಸ್ಟೇಬಲ್ ಆಗಿ ನಿಂತ್ಕೊಳ್ತೀರಾ ಅನ್ನೋ ಒಂದು ಸೂಚನೆನ ನಿಮ್ಮ ಕನಸಲ್ಲಿ ಕೊಡ್ತಾ ಇದ್ದಾರೆ. ಅದು ನಿಮಗೆ ಒಂದು ನ್ಯಾಯ ಕೊಡೋದು. ಒಂದು ನೀವು ಒಂದು ವೃತ್ತಿ, ನಿಮ್ಮ ಜೀವನದ ಗುರಿ ಏನು, ನಾನು ಏನು ಮಾಡಬೇಕು ಅನ್ನೋ ಒಂದು ಗುರಿನ ನೀವು ತಲುಪೋದಕ್ಕೆ, ಬೆಳವಣಿಗೆ ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ನೀವು ಮುಂದಾಗ್ತೀರಾ. ನಿಮ್ಮಲ್ಲಿ
ಒಂದು ಸೆಲೆಬ್ರೇಷನ್ ಬರ್ಬೋದು. ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾರಿಗೆ ನಿಶ್ಚಿತಾರ್ಥ ಆಗಿಲ್ಲ ಅವ್ರಿಗೆ ನಿಶ್ಚಿತಾರ್ಥ, ಮದುವೆ, ಒಂದು ಈಗ ನೀವು ಜವಾಬ್ದಾರಿ ಇಲ್ದೇನೆ ಇರ್ಬೋದು, ಮುಂದೆ ಒಂದು ಜವಾಬ್ದಾರಿಯುತವಾದ ಕೆಲಸಕ್ಕೆ ನೀವು ಹೋಗ್ಬಹುದು. ಒಂದು ಪೊಲೀಸ್ ಕೆಲಸ ಇರ್ಬೋದು, ಒಂದು ವಿದ್ಯೆ ಹೇಳ್ಕೊಡುವಂಥ ಟೀಚರ್ ಆಗಿರ್ಬೋದು, ಇಲ್ಲ ಯಾರಿಗಾದ್ರೂ ಒಂದು ಜ್ಞಾನ ಹಂಚೋ ಟ್ಯಾರೋ ರೀಡರ್ ಆಗಿರ್ಬೋದು. ಈ ಥರ ನಿಮ್ಮ ದಾರಿನ ನೀವು ಗ್ರೋತ್ ಮಾಡ್ಕೊಳ್ಳೋ ಹಾಗೆ ಒಂದು ಶೇಕ್ ಆಗುತ್ತೆ, ಒಂದು ಬದಲಾವಣೆ, ಒಂದು ಚೇಂಜಸ್ ನಿಮ್ಮಲ್ಲಿ ಬರುತ್ತೆ. ನಿಮ್ಮಲ್ಲಿ ಮದುವೆ ಆಗಿ, ನಿಮ್ಮಲ್ಲಿ ಒಂದು ಮದುವೆ ಆಗಿ ನೀವು ನಿಶ್ಚಿತಾರ್ಥ, ಮದುವೆ, ಈ ಥರ ಒಂದು ಏನೋ ಒಂದು ಚೇಂಜಸ್ ಆಗುತ್ತೆ. ನಿಮ್ಮಲ್ಲಿ ಒಂದು ಜವಾಬ್ದಾರಿಯುತವಾದ ಒಂದು ಸ್ಥಾನಕ್ಕೆ ನೀವು ತಲುಪ್ತೀರಾ ಅನ್ನೋ ಒಂದು ಮಾರ್ಗದರ್ಶನ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಈ ಕನಸು ನಿಮಗೆ ಆ ಚೇಂಜಸ್ನ ತರೋದಕ್ಕೆ ಬೀಳ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಫಸ್ಟ್ ಫೈಲ್, ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನನ್ನ ರೀಡಿಂಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯಾರು ಈ ಸೆಕೆಂಡ್ ಫೈಲ್, ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿರುತ್ತೆ. King of Wands, Ten of Cups, the World cards, Ten of Wands, Eight of Wands, Six of Wands. ಯಾರು ಈ ಸೆಕೆಂಡ್ ಫೈಲ್, ಈ ಶಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನಕ್ಕೆ ಕನಸು ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಯಾವುದೋ ಒಂದು ಸೈಕಲ್ ಪರಿಪೂರ್ಣ ಆಗ್ತಾ ಇದೆ, ಮುಗಿತಾ ಇದೆ. ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಇರಬಹುದು, ಯಾರಿಗಾದ್ರೂ ಗರ್ಭಪಾತ, ವಿಚ್ಛೇದನ, ಈ ಥರ ಯಾವುದಾದ್ರು ಒಂದು ತೊಂದರೆ ಇರಬಹುದು, ಅಥವಾ ನಿಮಗೆ ಒಂದು ಯಾವುದಾದ್ರು ಆಪ್ರೇಷನ್ ಆಗಿರ್ಬೋದು. ಅದು ನಿಧಾನಕ್ಕೆ ಚೇತರಿಕೆ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಸೈಕಲ್ ಪರಿಪೂರ್ಣ ಆಗ್ತಾ ಇದೆ, ನಿಮಗೆ ಒಂದು ಜಸ್ಟಿಸ್ ಸಿಗ್ತಾ ಇದೆ. ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ನೀವು ಮಾಡೋ ಕೆಲಸದಲ್ಲಿ ಒಂದು ಅಪ್ರಿಷಿಯೇಷನ್, ಒಂದು ನಾಯಕತ್ವದ ಗುಣ ಕ್ಕೆ ನಿಮಗೆ ಒಂದು ಪ್ರೋತ್ಸಾಹ, ಒಂದು ಶಾಬಾಷ್ಗಿರಿ ಆದಷ್ಟು ಬೇಗ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿಲಿ ಹೆಚ್ಚು ಸಮೃದ್ಧಿ ಸಿಗ್ತಾ ಇದೆ. ನಿಮಗೆ ಸೋಲ್ಮೆಂಟ್ ಸಿಗ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತೆ. ನಿಮ್ಮ ಹಳೆ ಪ್ಯಾಟರ್ನ್ ಏನಿತ್ತು, ನಿಮಗೆ ಒಂದು ಅನಾರೋಗ್ಯದ ಸ್ಥಿತಿ ಇರಬಹುದು, ಯಾವುದಾದ್ರು ಆಪ್ರೇಷನ್ ಆಗಿರ್ಬೋದು, ಗರ್ಭಪಾತ ಆಗಿರ್ಬೋದು, ಅಥವಾ
ವಿಚ್ಛೇದನ ಆಗಿರ್ಬೋದು, ಇದೆಲ್ಲ ನಿಧಾನಕ್ಕೆ ಹೀಲ್ ಆಗಿ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಅಪ್ರಿಷಿಯೇಷನ್, ಒಂದು ಶಾಬಾಷ್ಗಿರಿ, ಒಂದು ಪ್ರೋತ್ಸಾಹ, ಒಂದು ಗೌರವ, ಒಂದು ಸ್ಥಾನಮಾನ, ನಿಮ್ಮನ್ನು ಗುರುತಿಸುವಂಥ ಜನಗಳು ನಿಮಗೆ ಸಿಗ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್, ನಿಮ್ಮ ಆತ್ಮ ಸಂಗಾತಿ ನಿಮಗೆ ದೊರೀತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಾಗುತ್ತೆ, ಹ್ಯಾಪಿ ಫ್ಯಾಮಿಲಿಯಾಗಿ ಬದಲಾಗುತ್ತೆ. ಇಷ್ಟು ದಿನ ನಿಮಗೆ ನೋವೇನಿತ್ತು ಅದೆಲ್ಲ ಬದಲಾವಣೆ ಆಗಿ ನಿಮಗೆ ಒಂದು ನ್ಯಾಯನ ಡಿವೈನ್ ಕೊಡ್ತಾ ಇದ್ದಾರೆ. ನಿಮ್ಮ ಹಣೆ ಬರದಲ್ಲಿ ಆ ಯೋಗ ಬರ್ದಿತ್ತು, ಅದು ಎಂಡ್ ಆಗ್ತಾ ಇದೆ ಅಂತ ಆ ಕನಸು ನಿಮಗೆ ಹೇಳ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಶೆಲ್, ಈ ರೀಡಿಂಗ್ ನಿಮ್ದಾಗಿತ್ತು. ಈ ರೀಡಿಂಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಕೊಡಿ ಅಂತ ಕೇಳ್ಕೊತೀನಿ. ಯಾರು ಈ ಥರ್ಡ್ ಪೈಲ್, ಈ ಶಂಕುನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ಯಾತಕ್ಕಾಗಿ ನಿಮಗೆ ಕನಸು ಬೀಳ್ತಾ ಇದೆ, ಏನು ಉದ್ದೇಶ ಅದ್ರದ್ದು ತಿಳ್ಕೊಳ್ಳೋಣ. Ten of Cups, 5 of Cups, Knight of Cups, 6 of Cups, Knight of Pentacles, 7 of Wands. ಯಾರು ಈ ಥರ್ಡ್ ಪೈಲ್, ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಕನಸು ಏನು ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂದು ನಿರಾಶೆ ಆಗಿರ್ಬೋದು, ಒಂದು ಯಾವುದೋ ದುಃಖ, ಒಂದು ವಿಚ್ಛೇದನ, ಅಥವಾ ನಿಮಗೆ ಸ್ನೇಹ ಕಳೆದೋಗಿರ್ಬೋದು ಯಾರ ಜೊತೆನೋ. ಇದು ಒಂದು ನಿಮಗೆ ಒಂದು ಹಳೆ ಪ್ರೀತಿ, ಒಂದು ಹಳೆ ಪ್ರೀತಿ ಬರ್ತಾ ಇರಬಹುದು, ಅಥವಾ ಹೊಸದು ಯಾವುದೋ ಪ್ರೀತಿ ನಿಮಗೆ ಸಿಗ್ತಾ ಇದೆ, ಒಂದು ಸ್ನೇಹ ಸಿಗ್ತಾ ಇದೆ. ಅದಕ್ಕೋಸ್ಕರ ಆ ಕನಸು ನಿಮಗೆ ಬೀಳ್ತಾ ಇದೆ. ಒಂದು ವಿಚ್ಛೇದನ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಲಿ ತುಂಬ ಕಷ್ಟ ಇರ್ಬೋದು, ಒಂದು ನಿರಾಶೆ, ಒಂದು ದುಃಖ ಇದೇನಿತ್ತು, ಅಲ್ಲಿ ನೀವು ಏನು ಹೋರಾಡ್ತಿದ್ರಿ ಅದಕ್ಕೆ ಒಂದು ದಾರಿ ಇದೆ. ದುಃಖಿಸ್ಬೇಡಿ, ನಿಮ್ಮದು ಒಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ನಿಮಗಾಗಿ ನಿಮ್ಮ ಪ್ರೀತಿ ಮತ್ತೆ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ನೀವೇ ಬೇಕು ಅಂತ ಒಂದು ಅದು ನಿಧಾನ ಆಗಿರ್ಬೋದು, ಖಂಡಿತ ಆ ವ್ಯಕ್ತಿ ನಿಮ್ಮನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ಅಂಥ ವ್ಯಕ್ತಿ, ನಿಮ್ಮನ್ನು ಪ್ರೀತಿಸೋ ಅಂಥ ವ್ಯಕ್ತಿ, ನಿಮ್ಮನ್ನು ಕಾಪಾಡೋ ಅಂಥ ವ್ಯಕ್ತಿ ನಿಮ್ಮನ್ನು ಆರಿಸಿ ಬರ್ತಾ ಇದ್ದಾರೆ. ಆ ದಾರಿಲಿ ಸ್ವಲ್ಪ ಕಷ್ಟ ಇದೆ ಅವರಿಗೆ, ಅದನ್ನು ದಾಟಿ ಬರೋದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇದೆ. ನಿಮ್ಮ ಹಳೆ ಪ್ರೀತಿ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಹೆದರಬೇಕಾಗಿಲ್ಲ,
ಅನ್ನೋ ಒಂದು ಕನಸು ನಿಮಗೆ ಬರ್ತಾ ಇತ್ತು. ಆ ಕನಸು ನಿಮಗೆ ಕನಸಲ್ಲಿ ನಿಮಗೆ ಒಂದು ದುಃಖ ಏನಿತ್ತು ಇಲ್ಲಿವರೆಗೂ, ಆ ದುಃಖ ಏನಿತ್ತು ಅದಕ್ಕೆ ಒಂದು ಸ್ಟ್ರೆಂತ್ ಬರ್ತಾ ಇದೆ. ದುಃಖಿಸೋ ಅವಶ್ಯಕತೆ ಇಲ್ಲ. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಕಡೆ ಮಂದಗತಿಯಲ್ಲಿ ಬರ್ತಾ ಇದ್ದಾರೆ, ನಿಮ್ಮನ್ನು ಅರಸಿ ಬರ್ತಾ ಇದ್ದಾರೆ. ಖಂಡಿತ ನೀವಿಬ್ರು ಒಂದಾಗ್ತೀರಾ, ಸಂತೋಷವಾಗಿರ್ತೀರಾ. ಸ್ವಲ್ಪ ಅವ್ರ ದಾರಿಲಿ ಅಡ್ಡ ಆಗಿದೆ, ಅದಕ್ಕೆ ನೀವು ನಿರಾಶೆ ಪಡಬೇಕಾಗಿಲ್ಲ. ನಿಮಗೆ ಡಿವೈನ್ ನಿಮಗೆ ಪ್ರೀತಿ ಕೊಡ್ತಾ ಇದ್ದಾರೆ, ನಿಮ್ಮ ಪ್ರೀತಿ ನಿಮಗೆ ಮರುಕಳಿಸ್ತಾ ಇದ್ದಾರೆ, ಸ್ನೇಹನ ನಿಮಗೆ ಮತ್ತೆ ನಿಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ ಅಂತ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಯಾರು ಈ ಥರ್ಡ್ ಪೈಲ್ ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಅದನ್ನ ಕೈ ಬಿಡೋ ಅವಶ್ಯಕತೆ ಇಲ್ಲ, ಚಿಂತಿಸೋ ಅವಶ್ಯಕತೆ ಇಲ್ಲ. ಇದು ಈಗ ಎತ್ಕೊಂಡೋಗು ಕೈಯಿಂದ ಜಾರ್ ಬೀಳ್ತು, ಮತ್ತೆ ನಿಮಗೆ 3 ಪೈಲ್ ಇಡಬೇಕಾದ್ರೂ ಇದು ಕೈಯಿಂದ ಜಾರ್ ಬೀಳ್ತು. ಕೈ ಬಿಡಬೇಡಿ. ಆ ಪ್ರೀತಿ, ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ, ಪ್ರಾಮಾಣಿಕ. ಸ್ವಲ್ಪ ಅವ್ರ ದಾರಿಲಿ ಕಷ್ಟ ಇರಬಹುದು, ಅವ್ರನ್ನ ನೀವು ಬ್ಲಾಕ್ ಮಾಡಬೇಡಿ. ಒಂದು ಅವ್ರ ಪ್ರೀತಿ ಬರ್ತಾ ಇದೆ, ಅದನ್ನು ಸ್ವೀಕಾರ ಮಾಡಿ. ನಿಮಗೆ ಒಂದು ಒಳ್ಳೆ ಭವಿಷ್ಯ ಇದೆ, ನಿಮಗೆ ಒಂದು ಸಂತಸದ ವಿಷಯ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿಯಾದ ಬದಲಾವಣೆ, ಒಂದು ಹೊಂದಾಣಿಕೆ ಬರ್ತಾ ಇದೆ. ನೀವು ಚಿಂತಿಸೋ ಅವಶ್ಯಕತೆ ಇಲ್ಲ, ಅದನ್ನು ಕೈ ಬಿಡೋ ಅವಶ್ಯಕತೆ ಇಲ್ಲ. ಅವ್ರಿಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಿ. ಅವ್ರ ದಾರಿಲಿ ಸ್ವಲ್ಪ ಸ್ಟ್ರಗಲ್ ಇರೋದ್ರಿಂದ ನಿಧಾನಕ್ಕೆ ಬರ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ ಅನ್ನೋ ಒಂದು ಉತ್ತರನ, ನಿಮ್ಮ ಕ್ವೆಶ್ಚನ್ಗೆ ಉತ್ತರನ ಅವರು ಕೊಡ್ತಾ ಇದ್ದಾರೆ ಡಿವೈನ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.